ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ 4 ಜನರಿಂದ ಹಲ್ಲೆ ಆಗಿದೆ. ಈ ತರ ಒಂದು ಘಟನೆ ಆದಾಗ ದಯವಿಟ್ಟು ಆ ಏರಿಯಾಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ. ಬೆಂಗಳೂರಲ್ಲಿ ಪ್ರತಿನಿತ್ಯ ಡೆಲಿವರಿ ಬಾಯ್ಸ್ ಮೇಲೆ ದೌರ್ಜನ್ಯ ನಡೀತಾನೆ ಇದೆ, ಒಂದಲ್ಲ ಒಂದ್ ಕಡೆ. ಇದು ಕೆಲವೊಂದು ಬೆಳಕಿಗೆ ಬರುತ್ತೆ, ಕೆಲವೊಂದು ಬೆಳಕಿಗೆ ಬರಲ್ಲ. ಈ ತರ ಪ್ರಾಬ್ಲಮ್ಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅಂದ್ರೆ ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲ ಒಗ್ಗಟ್ಟಾಗಿರ್ಬೇಕು. ಒಂದು ಗ್ರೂಪ್ ಮಾಡ್ಕೊಂಡು ಏನೇ ಪ್ರಾಬ್ಲಮ್ ಆದ್ರೂ ಅದರಲ್ಲಿ ಶೇರ್ ಮಾಡ್ಕೊಳ್ಳಿ. ಈ ತರ ಒಂದು ಘಟನೆ ಆದಾಗ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಂಚ್ಕೊಳ್ಳಿ. ಇದೆಲ್ಲ ಒಂದು ಸ್ಟೇಷನ್ವರೆಗೂ ವಿಡಿಯೋ ತಲುಪಿದಾಗ ಯಾರೋ ಒಂದು ಅಧಿಕಾರಿ ನೋಡಿದ್ರೆ ಆಗ ಅವರೇ ಓನಾಗಿ ಕಂಪ್ಲೇಂಟ್ ತಗೊಂಡು ನಿಮಗೂ ಕೂಡ ಹೆಲ್ಪ್ ಮಾಡ್ತಕ್ಕಂಥ ನೆಸೆಸಿಟಿ ಜಾಸ್ತಿ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿಯರ್ ಯೂಟ್ಯೂಬ್ ಚಾನಲ್. ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ನಿನ್ನೆ 4 ಜನ ಸೇರಿ ಹಲ್ಲೆ ಕೂಡ ಮಾಡಿದ್ದಾರೆ. ಅದು ನಮ್ಮ ಬೆಂಗಳೂರಿನ ಯಲಹಂಕ ಝೋನ್ ಅಗ್ರಹಾರ ಬಡಾವಣೆ ಎಂಬ ಒಂದು ಏರಿಯಾದಲ್ಲಿ. ಏನಾಯ್ತು ಎಲ್ಲರದೊಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ಅದು ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ. ಇದೇ ಆ ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಈ 4 ಜನ ಹಲ್ಲೆ ಮಾಡಿರೋದು. ಏನಾಯ್ತು ಘಟನೆ ಅಂದ್ರೆ, ಡೆಲಿವರಿ ಬಾಯ್ ಒಂದು ಯಲಹಂಕ ಝೋನ್ ಅಲ್ಲಿಂದ ಒಂದು ಅಗ್ರಹಾರ ಬಡಾವಣೆಗೆ ಒಂದು ಆರ್ಡರ್ ಬಿದ್ದಿರುತ್ತೆ, ಫುಡ್ ಆರ್ಡರ್ ತಗೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ಒಂದು 50 to 100 ಮೀಟರ್ ಡ್ರಾಪ್ ಲೊಕೇಶನ್ ಇರುತ್ತೆ ಕಸ್ಟಮರ್ದು. ಅಂತ ಒಂದು ಜಾಗದಲ್ಲಿ ಒಂದು 4 ರೋಡ್ ಸ್ಪೇಸ್, ಈ ಕಡೆ ಒಂದು ಇರುತ್ತೆ, ಹಿಂಗೆ ಸ್ಟ್ರೈಟ್ ಇರುತ್ತೆ. ಅವನು ಸ್ಲೋಗೆ ಬರ್ತಾ ಇರ್ತಾನೆ. ಯಾರೋ ಬೇಕಂತ 4 ಜನ 2 ಸ್ಕೂಟಿಲಿ ಬಂದ್ಬಿಟ್ಟು ಇವನ ಗಾಡಿಗೆ ಟಚ್ ಮಾಡ್ತಾರೆ. ಟಚ್ ಮಾಡಿದ ತಕ್ಷಣ ನಮ್ಮ ಗಾಡಿ ಸ್ಕ್ರಾಚ್ ಡ್ಯಾಮೇಜ್ ಮಾಡಿದ್ಯಾ, ಬಂದು ನಮ್ಮ ಗಾಡಿಗೆ ಗುದ್ದಿದ್ಯಾ ಅಂತ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಬೇಕಂತಾನೆ ಸುಮ್ಮನೆ ಅನ್ನೆಸೆಸರಿ ಕಿರಿಕ್ ಮಾಡಿದ್ದಾರೆ ಹುಡುಗನಿಗೆ. ಹೊಡೆಯಕ್ಕೆ ಹೋಗಿದ್ದಾರೆ, ಮೊಬೈಲ್ ಕಿತ್ಕೊಳ್ಳೋದು, ಅವನ ಗಾಡಿ ನಂಬರ್ ಪ್ಲೇಟ್ ಕಿತ್ಕೊಳ್ಳೋದು, ಹೆಲ್ಮೆಟ್ ಕೂಡ ಎತ್ಕೊಂಡು ಹೋಗಿದ್ದಾರೆ. ಈ ಥರ ಎಲ್ಲ ಅವನ ಗಾಡಿಗೂ ಡ್ಯಾಮೇಜ್ ಮಾಡಿದ್ದಾರೆ. ನಂತರ ದುಡ್ಡು ಕೇಳಿದ್ದಾರೆ, ಅವನು ಕೊಟ್ಟಿಲ್ಲ. ಆನಂತರ ಗಲಾಟೆ ಸ್ವಲ್ಪ ಜಾಸ್ತಿ ಆಗೋಣ ಅಲ್ಲಿ ಅಕ್ಕಪಕ್ಕ ಇದ್ದಂತೆ ಎಲ್ಲ ಸ್ಥಳೀಯರು ಕೂಡ ಬಂದಿದ್ದಾರೆ ಅಷ್ಟೊಂದು. ಆನಂತರ ಸ್ಥಳೀಯರೆಲ್ಲ ಕೇಳಿದ್ದಾರೆ ಏನಾಯ್ತದ ಡೆಲಿವರಿ ಬಾಯ್ನ. ಈ ಥರ ನಾನು ಪ್ರಾಬ್ಲಮ್ ಮೇಲೆ ನಾನು ಕರೆಕ್ಟಾಗಿ ಬರ್ತಾ ಇದ್ದೆ, ಸಡನ್ ಅಂತ ಅಡ್ಡ ಬಂದರೆ ಇವರೇ ನಮ್ಮ ಗಾಡಿಗೆ ಟಚ್ ಮಾಡಿ ಇವಾಗ ನಮ್ಮ ಗಾಡಿ ಡ್ಯಾಮೇಜ್ ಆಗಿದೆ, ದುಡ್ಡು ಕೊಡು ಇಲ್ಲ ಗಾಡಿ ರೆಡಿ ಮಾಡಿಸ್ಕೊಡು ಅಂತ ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಆಮೇಲೆ ಸ್ಥಳೀಯರೆಲ್ಲ ಸ್ವಲ್ಪ ಮಾತಾಡೋಕ್ಕೆ ಜನ ಜಾಸ್ತಿ ಸೇರಿದ್ಮೇಲೆ ಇವನು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಫೋನ್ ಮಾಡ್ತೀನಿ ಅಂದ ತಕ್ಷಣ ಅಲ್ಲಿಂದ ಅವರು ಜಾಗ ಖಾಲಿ ಮಾಡಿದ್ದಾರೆ. ಈ ಥರ ಘಟನೆ ಡೆಲಿವರಿ ಬಾಯ್ಸ್ ಮೇಲೆ ಯಾಕಾಗುತ್ತೆ ಅಂದರೆ, ಗೊತ್ತಿರಬೇಕು ಎಲ್ಲರಿಗೂ, ಟಾರ್ಗೆಟ್ ಮಾಡೋದೇ ಇಂಥ ಜನಗಳು ಡೆಲಿವರಿ ಬಾಯ್ಸ್ನ. ಏನು ಡೆಲಿವರಿ ಬಾಯ್ಸ್ ಅಂದರೆ ಏನೋ ಒಂಥರ ಅಮಾಯಕರು ಇರ್ತಾರೆ, ಯಾರು ಇವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬರಲ್ಲ, ಯಾರು ಕೇಳಲ್ಲ, ಇವರಿಗೆ ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಪ್ರತಿಯೊಂದು ಏರಿಯಾದಲ್ಲಿ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಆದಷ್ಟು ಹೇಳ್ತಾ ಇರ್ತೀವಿ, ಡೆಲಿವರಿ ಬಾಯ್ಸ್ ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಒಂದು ಗ್ರೂಪ್ ಮಾಡ್ಕೊಳ್ಳಿ ನೀವು. ಪ್ರತಿಯೊಂದು ಏರಿಯಾ ನಿಮ್ಮ ಝೋನಲ್ಲಿ ಏನಿರ್ತೀರಾ ಪ್ರತಿಯೊಂದು ಒಂದು ಎಷ್ಟು ಜನ ಇದ್ದೀರಾ ಅಂದ್ರೆ ಒಂದು 50 ಜನ 100 ಜನ ಒಂದು ಗ್ರೂಪಲ್ಲಿರಿ. ಏನೇ ಒಂದು ಇಮ್ಯುನಿಟಿ ಥರ ಪ್ರಾಬ್ಲಮ್ ಆದರೆ ಒಂದು ಮೆಸೇಜ್ ಹಾಕಿ ಎಲ್ಲರೂ ಸಪೋರ್ಟ್ ಮಾಡ್ಬೋದು. ಪಾಪ ಡೆಲಿವರಿ ಬಾಯ್ಗೆ ಯಾರು ಸಪೋರ್ಟ್ ಮಾಡಿ, ಲಾಸ್ಟಾಗಿ ಯೂಟ್ಯೂಬರ್ ಶಂಕರನ್ ಅವರು ಕೂಡ ಒಂದು ವಿಡಿಯೋ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಒಂದಷ್ಟು ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಥರ ಒಂದು ಸಪೋರ್ಟಿಂಗ್ ಇದ್ದರೆ ನಿಜವಾಗ್ಲೂ
ಎಲ್ಲೇ ಒಂದು ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಒಂದು ಧೈರ್ಯವಾಗಿ ಕೆಲಸ ಮಾಡ್ಬೋದು. ಯಾಕಂದ್ರೆ ನಮಗೊಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆಯಪ್ಪ ಅಂತವ. ಕೆಲವ್ರು ಏನು ಗೊತ್ತಿರಲ್ಲ ಪಾಪ, ಹೊಸಬ್ರು ಜಾಯ್ನ್ ಆಗಿರ್ತಾರೆ, ಅವ್ರಿಗೆ ಯಾವುದು ಕಾಂಟ್ಯಾಕ್ಟ್ ಇರಲ್ಲ. ಈ ಥರ ಆದಾಗ ಏನಾಗುತ್ತೆ, ಕೆಲವರು ಏನು ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡ್ತಾವೆ ಒಂದೊಂದು ಟೈಮು. ತುಂಬ ಕಷ್ಟ, ಅವ್ರು ಯಾರಿಗೆ ಫೋನ್ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು ಒಂದು ಗ್ರೂಪಲ್ಲಿದ್ದರೆ ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಮೆಸೇಜ್ ಹಾಕ್ಬೋದು. ನಿಮ್ಗೆ ಆದಷ್ಟು ನಿಯರೆಸ್ಟ್ ಯಾರು ಇದ್ದರೆ ಹೆಲ್ಪ್ ಮಾಡೇ ಮಾಡ್ತಾರೆ. ಕೆಲವೊಬ್ಬೊಬ್ರು ಬರೋದೇ ಇಲ್ಲ, ಸುಮ್ಮನೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಕೊಂಡಿರ್ತಾರೆ ಫ್ರೆಂಡ್ಸ್ಗಳು ಗ್ರೂಪಲ್ಲಿ. ಈ ಥರ ಪ್ರಾಬ್ಲಮ್ ಆದಾಗ ಯಾರೂ ಬರಲ್ಲ. ಹಂಗಾಗಿ ಏನೇ ಆಗಲಿ, ಇವತ್ತು ಅವನಿಗಾಗಿರ್ಬೋದು, ನಾಳೆ ನಿಮಗೂ ಆಗುತ್ತೆ. ಯಾಕೆಂದರೆ ಎಲ್ಲ ಇದೇ ಫೀಲ್ಡಲ್ಲಿ ಇರ್ತೀರ, ಫೀಲ್ಡ್ ವರ್ಕಲ್ಲಿ. ಯಾವ ಟೈಮಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಅದು ಡೇ ಟೈಮೆಲ್ಲ ಆಗಿದೆ ಅಂದಮೇಲೆ ನೈಟಲ್ಲಿ ಎಷ್ಟು ಸೇಫ್ ಇರುತ್ತೆ ಹೇಳಿ ಡೆಲಿವರಿ ಬಾಯ್ಸ್ಗೆ? ತುಂಬ ಕಷ್ಟ. ನೈಟಲ್ಲಂತೂ ಸೇಫ್ ಇಲ್ಲ. ನಾನು ತುಂಬ ವಿಡಿಯೋ ಮಾಡ್ತಾನೆ ಇರ್ತೀನಿ. ಆದಷ್ಟು ಡೆಲಿವರಿ ಬಾಯ್ಸ್ ನೈಟ್ ಡ್ಯೂಟಿ ಮಾಡಬೇಡಿ. 7 ಗಂಟೆ ಒಳಗಡೆ ಡ್ಯೂಟಿ ಕ್ಲೋಸ್ ಮಾಡ್ಕೊಳ್ಳಿ. ಸ್ವಿಗ್ಗಿ ಝೊಮ್ಯಾಟೋದವ್ರು ಅನ್ಎಕ್ಸ್ಪೆಕ್ಟೆಡ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈ ಥರ ಒಂದು ಏರಿಯಾಗಳಿಗೆ ಆರ್ಡ್ರ್ ಬಿದ್ದಾಗ ದಯವಿಟ್ಟು ಹೋಗಬೇಡಿ. ಹೋಗಲೇಬೇಕು ಅನಿವಾರ್ಯ ಅಂತ ಬಂದಾಗ ಇಬ್ಬಿಬ್ರು ಹೋಗಿ, ಒಬ್ಬೊಬ್ರು ಹೋಗಬೇಡಿ. ಇದನ್ನು ಕೂಡ ಹೇಳಿದ್ದೀನಿ ನಾನು ತುಂಬ ವಿಡಿಯೋದಲ್ಲಿ. ಯಾಕಂದ್ರೆ ಒಬ್ಬರು ಹೋಗೋದ್ರಿಂದ ಏನಾಗುತ್ತೆ, ಅವ್ರು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಕಿತ್ಕೋಬೋದು, ಮೊಬೈಲ್ ಕಿತ್ಕೋಬೋದು, ಇಲ್ಲ ಗಾಡಿನೇ ಕಿತ್ಕೊಂಡು ಹೋಗ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ ಮಾಡ್ತಾರೆ. ಅಟ್ಲೀಸ್ಟ್ ಇಬ್ಬರಿದ್ರೆ ನೀವು ಒಂದು ಫೇಸ್ ಮಾಡೋಕ್ಕೆ, ಮಾತಾಡೋಕ್ಕೆ ನಿಮಗೆ ಧೈರ್ಯ ಬರುತ್ತೆ. ಅವಾಗ ಯಾರು ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೂ ಆಗಲ್ಲ. ಇದ್ದಾಗ ಒಬ್ಬೊಬ್ಬರಿದ್ರೆ ನಿಮ್ಮನ್ನೇ ನೋಡಿ ಪಕ್ಕ ಟಾರ್ಗೆಟ್ ಮಾಡ್ತಾರೆ. ಇದು ತುಂಬ ಏರಿಯಾಗಳು ನಡೆಯುತ್ತೆ ಡೆಲಿವರಿ ಬಾಯ್ಸ್ ಮೇಲೆ. ಅಲ್ಲಿ ಎಲ್ಲೂ ಕೆಲವು ಬೆಳಗ್ಗೆ ಬರ್ತವೆ, ಕೆಲವು ಬೆಳಗ್ಗೆ ಬರಲ್ಲ. ಎಷ್ಟೋ ಪ್ರತಿನಿತ್ಯ ಆಗ್ತಾನೆ ಇರುತ್ತೆ ಈ ಬೆಂಗಳೂರು ಅನ್ನೋ ಒಂದು ಬಿಗ್ ಸಿಟಿಲಿ, ಹೊರಗಿನ ಏರಿಯಾಗಳಲ್ಲಿ. ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮದೇ ಒಂದು ಗ್ರೂಪ್ ಇದ್ದರೆ ಏನೇ ಒಂದು ಪ್ರಾಬ್ಲಮ್ ಆದರೂ ನೀವು ಇಮಿಡಿಯೇಟ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ನೀವೇ ಒಗ್ಗಟ್ಟಾಗಿರಬೇಕು. ನೀವು ಒಗ್ಗಟ್ಟಾಗಿಲ್ಲ ಅಂದರೆ ನಿಮ್ಮ ಒಂದು ವೀಕ್ನೆಸ್ ಇಟ್ಕೊಂಡು ಈ ಥರ ಪದೇ ಪದೇ ರಿಪೀಟ್ ಮಾಡ್ತಾನೆ ಇರ್ತಾರೆ ಜನಗಳು. ಕೆಲವೊಂದು ಏರಿಯಾಗಳಲ್ಲೂ ತುಂಬ ಆಗುತ್ತೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲೂ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬ ನಡೆದಿದೆ ನಮ್ಮ ಎಲೆಕ್ಟ್ರಾನಿಕ್ಸ್ ಸಿಟಿಯ ಹುಲಿಮಂಗ್ಲ ರೋಡ್ ಇರ್ಬೋದು, ಈ ಕಡೆ ಫ್ರೂಟ್ ಮಾರ್ಕೆಟ್ ರೋಡ್ ಇರ್ಬೋದು, ಈ ಕಡೆ ಚಂದಾಪುರದಿಂದ ಹೊರಗಿನ ಏರಿಯಾಗಳು. ಈ ಥರ ಔಟ್ ಆಫ್ ಝೋನಲ್ಲೇ ಜಾಸ್ತಿ ಈ ಥರ ನಡೆಯೋದು. ಯಾಕೆಂದರೆ ಅವರು ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡಿರ್ತಾರೆ, ಇದೇ ಕೆಲಸ ಮಾಡ್ತಾರೆ ಪರ್ಟಿಕ್ಯುಲರ್ಗೆ. ಅವರು ಬೇರೆ ಕೆಲಸಕ್ಕೂ ಆಗಲ್ಲ. ಡೆಲಿವರಿ ಬಾಯ್ಸ್ನ ಬೇಕಂತಾನೆ ಕಿರಿಕ್ ಮಾಡೋದು, ಟಾರ್ಗೆಟ್ ಮಾಡೋದು, ಅವ್ರ ಹತ್ರ ಏನಿರ್ತದೆ ಕಿತ್ಕೊಂಡು ಹೋಗೋದು, ಮಜಾ ಮಾಡೋದು, ಇದೇ ಕೆಲಸ ಆಗಿರುತ್ತೆ ಕೆಲವ್ರದ್ದು ಪ್ರತಿನಿತ್ಯವ. ಇದು ತುಂಬ ನಡೀತಾನೆ ಇರ್ತವೆ ಘಟನೆಗಳು. ತುಂಬ ಜನಕ್ಕಾಗಿದ್ದಾವೆ. ಬೈಕ್ ಟ್ಯಾಕ್ಸಿ ರೈಡರ್ಗೂ ಕೂಡ ಆಗಿದೆ, ಫುಡ್ ಡೆಲಿವರಿ ಬಾಯ್ಗಾಗಿದೆ. ಈ ಥರದ ಅನೇಕ ಘಟನೆ ಆಗ್ತಾನೆ ಇರ್ತವೆ. ಇದಕ್ಕೆ ನಮ್ಮ ಅಧಿಕಾರಿಗಳು ಒಂದು ಕಡಿವಾಣ ಹಾಕ್ಲೇಬೇಕು ನಿಜವಾಗ್ಲೂ. ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಒಂದು ಫ್ರೂಟ್ ಮಾರ್ಕೆಟ್ ರೋಡಲ್ಲಿ ತುಂಬ ನಡೆಯುತ್ತೆ, ಇವಿ ಆಗ್ತೈತೆ. ಇಲ್ಲಿ ಟಾರ್ಗೆಟೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸು. ನಾನು ತುಂಬ ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟರು, ಅದ್ರ ಬಗ್ಗೆ ಆಕ್ಷನ್ ಕೂಡ ತಗೊಳ್ಳಿಲ್ಲ. ಇದು ಆಯಿತು, ಬಟ್ ಆ ಘಟನೆ ಮತ್ತೆ ಮಾತಾಡೋದು ಬೇಡ. ಹಂಗಾಗಿ ಈ ಪ್ರಾಬ್ಲಮ್ ಇಲ್ಲಿ ಜಾಸ್ತಿ ಆಗಿದೆ. ಆದಷ್ಟು ಡೆಲಿವರಿ ಬಾಯ್ಸ್ ಇಂಥ ಏರಿಯಾಗಳಿಗೆ ಅವಾಯ್ಡ್ ಮಾಡಿ ಹೋಗೋದು. ಒಂದು ಸರಿ ಆಯ್ತಾ ಈ ಥರ ಪ್ರಾಬ್ಲಮ್, ಆ ಏರಿಯಾಗಳಿಗೆ ಹೋಗಲೇಬೇಡಿ ದಯವಿಟ್ಟು. ದಿನಕ್ಕೆ 1-2 ಆರ್ಡರ್ ಕ್ಯಾನ್ಸಲೇಷನ್ ಇರುತ್ತೆ. ಅಂಥ ಏರಿಯಾಗೆ ಆರ್ಡರ್ ಬಿದ್ದರೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ಈ ಥರ ಘಟನೆಗಳಾದಾಗ ಆ ಏರಿಯಾಕ್ಕೆ ಸಂಬಂಧಪಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತಗೊಂಡು ಬರಬೇಕು. ನಾಳೆ ದಿವಸ ಈ ಥರ ಏನೂ ಆಗಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಟಾರ್ಗೆಟ್ ನಿಮ್ಮನ್ನೇ ಮಾಡ್ತಾ ಇರ್ತಾರೆ. ಇವು ನಿನ್ನೆ ಆಗಿರ್ಬೋದಲ್ಲಿ ಘಟನೆ. ಆ ಹುಡುಗ ಭಯ ಬಿದ್ದಾನೆ, ಏನೋ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಫೇಸ್ ಮಾಡೋಕ್ಕಾಗಲ್ಲ, ಹೊರಡೋಕ್ಕಾಗಲ್ಲ ಅಂತ. ಬಟ್ ತೊಂದರೆ ಇಲ್ಲ, ಕಂಪ್ನಿಗೆ ಒಂದು ಮೆಸೇಜ್ ಹಾಕ್ಬಿಟ್ಟು ಈ ಥರ ನೀವು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನೀವು ಹೋಗಿ ಒಂದು ಕೇಸ್ ಸಬ್ಮಿಟ್ ಮಾಡಿ ಸ್ಟೇಷನ್ನಲ್ಲಿ. ಏಕೆಂದರೆ ನಡೆದಿರ್ತಕ್ಕಂಥ ಡೈರೆಕ್ಟ್ ಲೈವ್ ವಿಡಿಯೋ ಇದೆ ನಿಮ್ಮ ಹತ್ರನ. ಯಾರೋ ಒಬ್ರು ವಿಡಿಯೋ ಮಾಡಿದ್ದಾರೆ, ಅಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಇಲ್ಲಿ ಯಾರೋ ವಿಡಿಯೋ ಮಾಡಿದ್ದಾರೆ ಬಿಲ್ಡಿಂಗ್ ಮೇಲಿಂದವ. ಆ ವಿಡಿಯೋ ತಗೊಂಡಾಗ ತೋರಿಸಿ, ಈ ಥರ ನಮಗೆ ಪ್ರಾಬ್ಲಮ್ ಆಗಿದೆ, ನಾಳೆ ದಿವಸ ನಾವು ಇಲ್ಲಿ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ, ಮತ್ತೇನಾದ್ರು ರಿಪೀಟ್ ಇವ್ರು ಪ್ರಾಬ್ಲಮ್ ಮಾಡ್ಬೋದು ನಮಗೆ ಅಂತ ಒಂದು ಸೆಟ್ಮಲ್ಲಿ ಒಂದು ಕಂಪ್ಲೇಂಟ್ ಸ್ಟೇಟ್ಮೆಂಟ್ ಕೊಟ್ಟರೆ ಸ್ಟೇಷನಲ್ಲಿ ಸ್ವಲ್ಪ ಆಕ್ಷನ್ ತಗೊತಾರೆ. ಅವರು ಕೂಡ ಸ್ಮಾರ್ಟ್ ಮಾಜರ್ ಮಾಡಿ ಆ ಥರ ಏನಾರು ಇದ್ದರೆ ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಇವ್ರು ಹೆಂಗಿದ್ದಾರೆ, ಏನು ಮುಂಚೆ ಏನಾರು ಈ ಥರ ಮಾಡ್ತಾ ಇದ್ದಾರೆ, ಇದೇ ಕೆಲಸನ ಇವ್ರದ್ದು ಅಂತವ ಚೆಕ್ ಮಾಡಿದಾಗ ಅವ್ರದ್ದೇನಾದ್ರು ಅದೇ ಪರ್ಟಿಕ್ಯುಲರ್ಗೆ ಇದೇ ಕೆಲಸ ಇದ್ದರೆ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿ ಪದೇ ಅಟ್ಯಾಕ್ ಮಾಡಿ ದುಡ್ಡು ಕೇಳೋದಾದರೆ, ದುಡ್ಡು ಕಿತ್ಕೊಂತಾರಲ್ಲ, ಆ ಥರ ಇದ್ರೆ ಖಂಡಿತ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೀವೇನು ಸ್ಟೇಷನ್ ಕೊಟ್ಟು ಸುತ್ತೋದೇನು ಬೇಕಾಗಲ್ಲ, ಅವರೇ ಓನಾಗಿ ಕಂಪ್ಲೇಂಟ್ ಆಕ್ಷನ್ ತಗೊಂಡು ಅವ್ರ ಮೇಲೆ ತಗೊತಾರೆ. ಹಂಗಾಗಿ ಈ ಥರ ಪ್ರಾಬ್ಲಮ್ ಆದಾಗ ನೆಗ್ಲಿಜೆನ್ಸಿ ಮಾಡಬೇಡಿ ಡೆಲಿವರಿ ಬಾಯ್ಸ್. ಸ್ವಲ್ಪ ಜನ, ಒಂದು 5-6 ಜನ ಒಗ್ಗಟ್ಟಾಗಿ ಆ ಏರಿಯಾಕ್ಕೆ ಸಂಬಂಧಪಡ್ತಕ್ಕಂಥ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ. ಖಂಡಿತ ಇದು ಬಿಡಬಾರ್ದು. ಈ ಥರವೆಲ್ಲ ಘಟನೆ ಇವತ್ತು ಬಿಟ್ಟರೆ ನಾಳೆ ದೊಡ್ಡದಾಗುತ್ತೆ. ಇವತ್ತು ಹೊಡಿಯೋಕ್ಕೆ ಬಂದರೆ ನಾಳೆ ಹೊಡಿಬೋದು, ಇನ್ನೊಂದು ದಿವಸ ಮತ್ತೊಂದು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಕುಡ್ದಿರೋ ಮತ್ತಲ್ಲಿ ಅವ್ರು ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಈ ಥರ ಘಟನೆ ಆಗಬೇಕಾದ್ರೆ ಆದಷ್ಟು ಸ್ವಲ್ಪ ಸೀರಿಯಸ್ ಆಗಿ ನೀವು ಕೂಡ ಈ ಡ್ಯೂಟಿ ಮಾಡಬೇಕಾಗುತ್ತೆ. ಈ ಥರ ಏರಿಯಾಗಳಿಗೆ ದಯವಿಟ್ಟು ಹೋಗಲೇಬೇಡಿ. 50-100 ರೂಪಾಯಿ ಆಸೆಗೋಸ್ಕರ ಜೀವ ಕಳ್ಕೊಳೋದಕ್ಕಂಥ ನೆಸೆಸಿಟಿ ಬಂದಾಗ ಬೇಡ ಆ ಥರ ಕೆಲಸ. ನಿಮ್ಗೆ ಯಾವ ಏರಿಯಾದಲ್ಲಿ ನಿಮ್ಮ ಏರಿಯಾ ಪರ್ಟಿಕ್ಯುಲರ್ ಅನಿಸುತ್ತೆ ಆ ಏರಿಯಾದಲ್ಲೇ ಮಾಡ್ಕೊಳ್ಳಿ. ಯಾಕೆಂದರೆ ಗೊತ್ತಿರಬೇಕು, ನೈಟಲ್ಲಂತೂ ತುಂಬ ಆಗುತ್ತೆ. ಡೇಲಿ ಆಲ್ಮೋಸ್ಟ್ ಕಡಿಮೆನೇ, ನೈಟಲ್ಲಂತೂ ಹೆವಿ ಆಗುತ್ತೆ. ಅದು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ಗೆ ಟಾರ್ಗೆಟ್ ಮಾಡ್ತಾರೆ ಜಾಸ್ತಿ. ಯಾಕೆಂದರೆ ಇವರೇ ನೈಟ್ ಮಾಡೋದು ಜಾಸ್ತಿ. ಡೇಲಿನ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ಪೋಟರ್ ಯಾರು ಮಾಡಲ್ಲ. ಅಷ್ಟು ಆಲ್ಮೋಸ್ಟ್ 6-7 o'clock ಒಳಗೆ ಕ್ಲೋಸ್ ಮಾಡ್ಕೊತಾರೆ. ನೈಟ್ ಡ್ಯೂಟಿ ಮಾಡೋದಂದರೆ ಸ್ವಿಗ್ಗಿ ಝೊಮ್ಯಾಟೊದವರೇನೆ, ಬ್ಲಿಂಕಿಟ್ಟು, ಈ ಥರ ಜಿಪ್ಟೋ ಬರ್ತಾವಲ್ಲ ಇವರೆಲ್ಲವ, ಫ್ಲಿಪ್ಕಾರ್ಟರು. ಹಂಗಾಗಿ ಇವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡೋದ್ರಿಂದ ನೀವು ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡಬೇಕು. ಕೆಲವೊಂದು ಏರಿಯಾಗಳಿಗೆ ಔಟ್ ಆಫ್ ಝೋನಲ್ಲಿ ಯಾರು ಜನ ಓಡಾಡಲ್ಲ,
ಒಂಥರ ನಮ್ಮ ಬಯಲು ಪ್ರದೇಶ ಇರ್ತಾವಲ್ಲ ಅಂಥ ಜಾಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಒಬ್ಬೊಬ್ಬರೇ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗಬೇಡಿ. ಆದಷ್ಟು ಇಬ್ಬಿಬ್ರ ಜೊತೆಯಲ್ಲಿ ಹೋಗ್ಬಿಟ್ಟು ಬನ್ನಿ, ಪರವಾಗಿಲ್ಲ. ಈ ವಾರ್ಡ್ರಿಗೆ ಇವ್ರು ಬಂದರೆ ನೆಕ್ಸ್ಟ್ ವಾರ್ಡ್ರಿಗೆ ನಿಮಗೆ ಅವರು ಬರ್ತಾರೆ ಜೊತೆಗೆ. ಈ ಥರ ಒಂದು ಸಪೋರ್ಟಿವ್ ಆಗಿ ನೀವು ಡ್ಯೂಟಿ ಮಾಡಬೇಕು ಡೆಲಿವರಿ ಬಾಯ್ಸ್. ಇಲ್ಲಾಂದರೆ ನಾಳೆ ದಿನ ತುಂಬ ಕಷ್ಟ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ ಬಂದಾಗ ಫೇಸ್ ಮಾಡೋಕ್ಕಾಗಲ್ಲ. ಈ ಥರ ಆದಾಗ ತುಂಬ ಕಷ್ಟ. ಅದಕ್ಕೋಸ್ಕರ ಒಂದು ಗ್ರೂಪಲ್ಲಿರಿ, ಒಂದು ಟಚ್ ಅಪ್ಪಲ್ಲಿರಿ ನಿಮ್ಮ ಹುಡುಗರ ಜೊತೆಲಿ. ಏನೇ ಒಂದು ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಅವರು ಕೂಡ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮಗೆ ಪ್ರಾಬ್ಲಮ್ ಆದಾಗ ಅವ್ರಿಗೆ ಹೋಗಿ ನೀವು ಹೆಲ್ಪ್ ಮಾಡ್ಬೋದು. ಹಂಗಾಗಿ ನಿಮ್ಮಲ್ಲೇ ಒಗ್ಗಟ್ಟಿರಬೇಕು. ಇವಾಗ ನಮ್ಮಲ್ಲಿ ಒಗ್ಗಟ್ಟು ಕಮ್ಮಿ ಆಗಿದೆ ಡೆಲಿವರಿ ಫೀಲ್ಡಲ್ಲಿ. ಈ ಒಗ್ಗಟ್ಟು ನೋಡಿಬಿಟ್ಟು ನಮ್ಮಲ್ಲಿ ಕೆಲವರು ಈ ಥರ ಅಟ್ಯಾಕ್ ಮಾಡೋದು ನಮ್ಮನ್ನು ಡೆಲಿವರಿ ಬಾಯ್ಸ್ನ. ಅದಕ್ಕೋಸ್ಕರ ನೀವು ಒಗ್ಗಟ್ಟಾಗಿದ್ದರೆ ಯಾರು ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಬಂದು. ಈ ಥರ 3 ಜನ ಅಲ್ಲ 10 ಜನ ಬಂದ್ರು ನಾವು 100 ಜನ ಒಗ್ಗಟ್ಟಾಗಿ ಬಂದಾಗ ಸೈಲೆಂಟಾಗಿ ಹೋಗ್ತಾರೆ ಅವರು. ಅದಕ್ಕೋಸ್ಕರ ಫಸ್ಟ್ ಹೇಳ್ತಿದ್ದೀನಿ, ಈ ಥರ ಘಟನೆ ಆಗಿದೆಯಾ, ಆ ಘಟನೆಗೆ ಏರಿಯಾಗೆ ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ. ನೀವು 24 ಅವರಲ್ಲಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅವ್ರ ಬಗ್ಗೆ 100% ಆಕ್ಷನ್ ತಗೊಂತಾರೆ. ನೀವೇ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಸುಮ್ಮನೆ ಬಿಟ್ಬಿಟ್ರೆ ನಾಳೆ ದಿವಸ ಇನ್ನೊಬ್ರಿಗೆ ಆಗ್ಬೋದು, ಇಲ್ಲ ಮತ್ತೆ ನಿಮಗೆ ರಿಪೀಟ್ ನಾಳೆ ಆಗ್ಬೋದು. ಆ ಕಡೆ ಎಲ್ಲರೂ ಹೋದಾಗ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಅವರು. ಅದಕ್ಕೋಸ್ಕರ ಹೇಳ್ತೀನಿ, ಪ್ರಾಬ್ಲಮ್ ಆದಾಗ ಇಮಿಡಿಯೇಟಾಗಿ ಏನೇ ಒಂದು ಇದಕ್ಕಿಂತ ಒಂದು ಕಾನೂನು ವ್ಯವಸ್ಥೆ ಇದೆ, ಅದಕ್ಕೆ ಹೋಗಿ ನೀವು ಒಂದು ಕಂಪ್ಲೇಂಟ್ ಅಂತ ಫೈಲ್ ಮಾಡಿದ್ರೆ ಅವ್ರು ಏನೇ ಒಂದು ಆಕ್ಷನ್ ತೊಗೊಂಡು ಅದ್ರ ಬಗ್ಗೆ ಏನು ಮಾಡಬೇಕು ಮುಂದಿನ ವಿಚಾರಣೆ ಮಾಡ್ತಾರೆ. ನಾವೆಲ್ಲ ಸ್ಟೇಷನ್ನು ಕೋರ್ಟು ಸುತ್ತಕ್ಕಾಗಲ್ಲಪ್ಪ, ಏನಕ್ಕೆ ಸುಮ್ಮನೆ ಅವೆಲ್ಲ ರಿಸ್ಕ್ ತಗೊಳ್ಳೋದಂತಂದರೆ ನಾಳೆ ದಿವಸ ದೊಡ್ಡ ಮಟ್ಟಕ್ಕಾದಾಗ ಏನು ಮಾಡ್ತೀರಾ? ಅದಕ್ಕೋಸ್ಕರ ಚಿಕ್ಕದಿದ್ದಾಗಲೇ ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗತ್ತ ಅಂತ ಒಂದು ಗಾದೆ ಇಲ್ವೋ, ಹಂಗಾಗಿ ಚಿಕ್ಕದ್ರಲ್ಲಿ ಏನೇ ಆದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ದೊಡ್ಡದಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ ನಾಳೆ ನಿಮಗೆ ಮಾಡಿದ್ರೆ ಮತ್ತೆ ಬೇರೆಯವ್ರಿಗೆ ರಿಪೀಟ್ ಮಾಡ್ತಾನೆ ಇರ್ತಾರೆ. ಅದೇ ಕೆಲಸ ಕೆಲವರು ಗುಂಡಾಗಳು ಇರ್ತಾರೆ ಕೆಲವೊಂದು ಏರಿಯಾಗಳಲ್ಲಿ, ಕೆಲಸಕ್ಕೆ ಹೋಗಲ್ಲ, ಏನಿಲ್ಲ. ಈ ಥರ ಅಮಾಯಕರು ಡೆಲಿವರಿ ಬಾಯ್ಸ್ಗಳನ್ನ ಟಾರ್ಗೆಟ್ ಮಾಡೋದು, ಬೇಕಂತಾನೆ ಅವ್ರ ಗಾಡಿಗೆ ಇವರೇ ಹೋಗಿ ಗುದ್ದೋದು, ನಮ್ಮ ಗಾಡಿ ಡ್ಯಾಮೇಜ್ ಮಾಡಿಬಿಟ್ಟೆ ಬಂದು ಗುದ್ದಿದೆ ಅಂತ ಅವ್ರ ಹತ್ರ ದುಡ್ಡು ಕಿತ್ಕೊಳೋದು. ಈ ಥರ ಎಲ್ಲ ಸಮಸ್ಯೆ ಸಿಕ್ಕಾಬಟ್ಟೆ ಆಗುತ್ತೆ ಬೆಂಗಳೂರಲ್ಲಿ ಇವತ್ತು ಡೆಲಿವರಿ ಬಾಯ್ಸ್ ನಿಮ್ಮದೇ ಡ್ಯೂಟಿ ಮಾಡೋಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಸಿಟಿಲಿ. ಆ ಥರ ಒಂದು ಲೆವೆಲ್ ತಂದು ನಿಲ್ಲಿಸಿದ್ದಾರೆ. ಇದು ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಘಟನೆ ಬೇಜಾನಿದ್ದಾವೆ. ಹಂಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ನೈಟ್ ಅಂತೂ ಡ್ಯೂಟಿ ಮಾಡೋಕ್ಕೆ ಹೋಗಬೇಡಿ. ಈ ನ್ಯೂ ಇಯರ್ ಬೇರೆ ಬಂತು, ಇನ್ನೂ ಇದ್ರ ದೊಡ್ಡ ತಲೆನೋವು ಇನ್ನು ಈ 2-3 ಡೇಸು. ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು, ಯಾವ ಥರ ಡ್ಯೂಟಿ ಮಾಡಬೇಕು. ನ್ಯೂ ಇಯರ್ ಬಂತು, ಇನ್ನು ತುಂಬ ಸೇಫ್ ಆಗಿರಿ ಆಯಿತಾ. ಕುಡಿದ್ಬಿಟ್ಟು ನೈಟಲ್ಲಿ ಪಾರ್ಟಿಗೋಸ್ಕರ ದುಡ್ಡಿರಲ್ಲ, ಏನೇನೋ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಷ್ಟು ಅಂತ ಎಲ್ಲ ಯೂಟ್ಯೂಬರ್ಸೇ ಬಂದು ಎಲ್ಲ ಥರ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಬೆಂಗಳೂರು ಅನ್ನೋ ದೊಡ್ಡ ಸಿಟಿ, ಯಾವುದೋ ಮೂಲೆಯಲ್ಲಿ ಆದರೆ ಅವ್ರಿಗೊಬ್ಬರು ಟಚ್ ಅಪ್ ಇರಲ್ಲ. ಅವ್ರಿಗೆ ಟಚ್ ಅಪ್ ಇರೋದ್ರಿಂದ ಅವ್ರ ಕಾಂಟ್ಯಾಕ್ಟ್ ಇತ್ತು, ಅವ್ರಿಗೆ ಗೊತ್ತಾಯಿತು, ಅವ್ರು ಕೂಡ ನ್ಯೂಸ್ ಪಬ್ಲಿಸಿಟಿ ಮಾಡಿದ್ರು. ಕೆಲವೊಂದು ಏರಿಯಾಗಳಲ್ಲಿ ಗೊತ್ತಾಗಲ್ಲ, ಅವ್ರವ್ರಿಗೆ ಕಾಂಟ್ಯಾಕ್ಟ್ ಇರಲ್ಲ. ಹಂಗೆ ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಒಂದು ಡೆಲಿವರಿ ಬಾಯ್ಸ್ ಏನಿದ್ದಾರೆ, ನೀವೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಝೋನಲ್ಲೂ ನೀವೊಂದು ಸ್ವಲ್ಪ ಜನ ಇರ್ರಿ. ಈ ಥರ ಆದಾಗ ಏನಾಗುತ್ತೆ, ಯೂಟ್ಯೂಬಲ್ಲಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಥರ ಪ್ರಾಬ್ಲಮ್ ಆದಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೇರೆಯವರು ಕೂಡ ಆ ವಿಚಾರ ತಗೊಂಡು ಸ್ಪ್ರೆಡ್ ಮಾಡ್ಬೋದು. ಈ ಥರ ಪ್ರಾಬ್ಲಮ್ ಆದಾಗ ಅದು ಅವ್ರಿಗೆ ಸ್ಟೇಷನ್ವರೆಗೂ ತಲುಪುತ್ತೆ. ಯಾರಾದರೂ ಒಬ್ಬರು ಅಧಿಕಾರಿಗಳು ನೋಡಿದಾಗ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ ಆಗಿದೆ ಹುಡುಗನಿಗೆ, ಇವ್ನು ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದಿಲ್ಲ, ಭಯ ಬಿದ್ದು ಅಂತವ ಅವರೇ ಓನಾಗಿ ಕೇಸ್ ತಗೊಂಡು ಫೈಲ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿದ್ರು ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಘಟನೆಗಳಾದಾಗ ನಿಮ್ಮಲ್ಲಿ ಆದಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಗಳನ್ನ ಹಂಚ್ಕೊಳ್ಳಿ. ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ. ನಾಳೆ ದಿವಸ ಬೇರೆ ಹುಡುಗರಿಗೂ ಕೂಡ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಏರಿಯಾದಲ್ಲಿ ಪ್ರಾಬ್ಲಮ್ ಆಗಿದೆ, ಈ ಥರ ಏರಿಯಾಕ್ಕೆ ನಾವು ಸ್ವಲ್ಪ ಹೋಗೋದು ಅವಾಯ್ಡ್ ಮಾಡೋಣ. ಇಂಥವ್ರು ಯಾರು ನೋಡಿದ್ರೆ ಆ ಥರದವ್ರಿಗೆ ಗೊತ್ತಾಗುತ್ತಲ್ಲ, ಈ ಥರ ಇದ್ದರೆ ಅವರಿಂದ ಸ್ವಲ್ಪ ದೂರ ಇರೋಣ ಅಂತ ಹುಡುಗರಿಗೂ ಕೂಡ ಸ್ವಲ್ಪ ಸೇಫ್ ಆಗಿರೋಕ್ಕೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಏನೇ ಒಂದು ಘಟನೆ ಆಗ್ಬೋದು ಡೆಲಿವರಿ ಬಾಯ್ಸ್ ಮೇಲೆ, ಎಲ್ಲೇ ಆಗಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ. ನೀವೇ ಒಂದು ಚಾನಲ್ ಇರ್ಬೋದು, ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಯೂಟ್ಯೂಬ್ ಚಾನಲ್, ಎಲ್ಲರೂ ಒಂದರಲ್ಲಿ ನಿಮ್ಮ ವೀಡಿಯೋಗಳನ್ನ ಹಂಚ್ಕೊಂಡ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೇ ಆಗುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ತುಂಬ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗ್ತವೆ ವೀಡಿಯೋಗಳು ಏನೇ ಒಂದು ಘಟನೆ ಆದಾಗ. ಹಾಗಾಗಿ ನಮಗೂ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಧ್ವನಿ ಎತ್ತಿ ಮಾತಾಡೋಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.